ಹೊರಗಡೆ ನಲ್ಲಿ ಕ್ಯಾಪ್ ಮುರಿದೋಗಿ 3 ದಿನದಿಂದ ಸ್ವಲ್ಪ ನೀರು ಸುರಿತಾನೇ ಇದೆ. ನಲ್ಲಿ ರಿಪೇರಿ ಮಾಡೋರು ಬರ್ತೀವಿ ಅಂತಾರೆ, ಒಂದು ವಾರದಿಂದನೂ ಬಂದಿಲ್ಲ. ಅವ್ರು ಬರೋವ್ರಿಗೆ ನೀವೇ ಸ್ವಲ್ಪ ಹೇಗೋ ಟೆಂಪ್ರವರಿಯಾಗಿ ಮಾಡಿರಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ರೆ, ನೋಡಿ ಎಲ್ಲ ಸಾಮಾನುಗಳ ತಂದಿಲ್ಲಿ ಇಟ್ಬಿಟ್ಟು ಜಗಲಿ ಮೇಲೆ ತಿಂಡಿ ತಿಂದ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಅವ್ರು ಈಗಂತೂ ಸದ್ಯಕ್ಕೆ ಹೇಳೋದಿಲ್ಲ. ಮಕ್ಕಳೆಲ್ಲ ಮಂಗಳೂರಿಂದ ಬಂದಿದ್ದಾರಲ್ಲ, ಇನ್ನು ಅವ್ರು ನಾಳೆ ಹೊರಡೋರು ಇದ್ದಾರೆ. ಇನ್ನು ಅವ್ರು ಹೊರಡುವಾಗ ನನ್ನನ್ನು ಬರಲೇಬೇಕು ಅಂತ ಮೊಮ್ಮಗಳು ತುಂಬ ಹಠ ಮಾಡ್ತಾಯಿದ್ದಾಳೆ. ಹಾಗಾಗಿ ಇನ್ನು ನಾನು ಮಂಗಳೂರಿಗೆ ಹೋದರೆ ನಾನು ಬರೋವರೆಗೂ ಇನ್ನು ನಲ್ಲಿ ಹೀಗೇ ಸುರಿತಾನೇ ಇರುತ್ತೆ. ಹಂಗಾಗಿ ಸ್ವಲ್ಪ ನಾನೇ ಆದಷ್ಟು ಮಾಡೋಣ ಅಂತ ಮನೆಯಲ್ಲೇ ಇದ್ದಿದ್ದು ಒಂದು ನಲ್ಲಿ, ಹಳೆ ನಲ್ಲಿ ಇತ್ತು, ಅದನ್ನೇ ತೆಗೆದು ಸ್ವಲ್ಪ ಹೇಗೋ ಮಾಡಿ ರಿಪೇರಿ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಈಗ ನೀರು ನಿಂತಿದೆ, ನೋಡೋಣ. ನಾನು ಮಂಗಳೂರಿಂದ ವಾಪಸ್ ಬಂದಮೇಲೆ ನಲ್ಲಿ ರಿಪೇರಿಯವ್ರನ್ನ ಕರೆಸಿ ನಲ್ಲಿ ರಿಪೇರಿ ಮಾಡಿಸ್ಬೇಕು. ಇನ್ನು ಮಕ್ಕಳೆಲ್ಲ ಬರ್ತಾರಲ್ಲ ಅಂತಂದ್ಬಿಟ್ಟು ಎಕ್ಸ್ಟ್ರಾ ಕಾಟು ಒಳಗಡೆ ಇದ್ದಿದ್ದು ತೆಗೆದು ಹೊರಗಡೆ ಹಾಕಿದ್ದೆ, ಅದನ್ನೆಲ್ಲ ತೆಗೆದು ಇಡ್ತಾಯಿದ್ದೀನಿ. ಮತ್ತು ಮನೆಯೆಲ್ಲ ಗೂಡಿಸಿ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋದರೆ ಬರೋವ್ರಿಗೆ ಒಂಥರ ಸಮಾಧಾನ ಇರುತ್ತೆ. ಇಲ್ಲಾಂದರೆ ನಾನು ಬರೋವರೆಗೂ ಹಾಗೇ ಮನೆ ಗಲೀಜಿರುತ್ತೆ ಅಂತಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಪರಂಗಿ ಹಣ್ಣು ಸಿಕ್ತು, ಎಲ್ಲ ಹಣ್ಣಾಗಿದೆ. ಇನ್ನು ನಾನು ಬಿಟ್ಟು ಹೋದರೂ ಅದು ಹಂಗೆ ಹಾಳಾಗೋಗುತ್ತೆ. ನಮ್ಮ ಮನೆಯವರು ನಾನು ಎಲ್ಲ ಸಿಪ್ಪೆ ಹೊರೆದು ಕಟ್ ಮಾಡಿಕೊಟ್ರೆ ಮಾತ್ರ ತಿಂತಾರೆ, ಅವರಾಗಿ ಸಿಪ್ಪೆ ಹೊರ್ಕೊಂಡು ಕಟ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಇಡಬೇಡ, ತೊಗೊಂಡೋಗು, ನಾನು ತಿನ್ನಲ್ಲ ಅಂತ ಹೇಳಿದ್ರು. ಹಾಗಾಗಿ ಇನ್ಯಾಕೆ ಸುಮ್ಮನೆ ಇಲ್ಲಿ ವೇಸ್ಟ್ ಆಗುತ್ತಲ್ಲ ಅಂತ ಎಲ್ಲ ನಾನು ಮಂಗಳೂರಿಗೆ ತೊಗೊಂಡು ಹೋಗ್ತಾಯಿದ್ದೀನಿ. ಅಂತೂ ಹೊರಡೋವರೆಗೂ 12 ಗಂಟೆ ಆಯಿತು. ಯಾರೂ ನಾವು ಇಷ್ಟು ಬೇಗನೆ ಊಟ ಮಾಡಲ್ಲ ಅಂದರು. ಅದಕ್ಕೆ ಸರಿ ಆಯಿತು, ಅಲ್ಲೇ ಮಡಿಕೇರಿಲಿ ಎಲ್ಲಾದರೂ ಊಟ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ಎಲ್ಲ ಹೊರಟ್ವಿ. ಇವತ್ತು ಭಾನುವಾರ ಆಗಿದ್ದಕ್ಕೆ ತುಂಬಾ ಟ್ರಾಫಿಕ್ ಇತ್ತು. ಹಾಗಾಗಿ ಟ್ರಾಫಿಕ್ನಿಂದಾಗಿ ನಾವು ಮಡಿಕೇರಿ ತಲುಪಿದ್ದು ಲೇಟೇನೆ. ನಾವು ಅಂದ್ಕೊಂಡ್ವಿ 2:30ಗೆಲ್ಲ ಅಲ್ಲಿಗೆ ಹೋಗ್ತೀವಿ, ಊಟಕ್ಕೆ ಸರಿ ಹೋಗುತ್ತೆ ಟೈಮು ಅಂತ ಅಂದ್ಕೊಂಡ್ವಿ. ಆದರೆ ಆ ಟ್ರಾಫಿಕ್ನಿಂದಾಗಿ ನಾವು ಮಡಿಕೇರಿ ಹೋಗಿ ತಲುಪಿದ್ದೇ 3:30 ಆಗೋಯ್ತು. ಇನ್ನು ಒಳ್ಳೆ ಹೋಟೆಲ್ ಯಾವುದಿದೆ ಅಂತ ಹುಡ್ಕೊಂಡು ಹೋಗಿ ನಾವು ಹೋಟೆಲ್ಗೆ ಹೋದರೆ 3:30 ಆಗಿದ್ದರಿಂದ ಊಟನೂ ಇರಲಿಲ್ಲ. ಅಲ್ಲಿ ಎಲ್ಲ ಮುಗಿದೋಗಿತ್ತು. ಕೊನೆಗೆ ಅಕ್ಕಿ ರೊಟ್ಟಿ, ಒಂದು ಸ್ವಲ್ಪ ಜೀರಾ ರೈಸ್ ತಿಂದ್ಕೊಂಡು ಹೊರಟ್ವಿ. ಮೈಸೂರಿಂದ ಮಂಗಳೂರು ತಲುಪೋವರೆಗೂ ಪುಣ್ಯಕ್ಕೆ ಮಳೆ ಬರಲಿಲ್ಲ. ಏಕೆಂದರೆ ನಾವು ಎಷ್ಟೇ ಕಾರೊಳಗಡೆ ಕೂತಿದ್ರೂ ಡ್ರೈವ್ ಮಾಡೋರಿಗೆ ತುಂಬ ತೊಂದರೆ ಆಗುತ್ತೆ ಮಳೆ ಬರೋವಾಗ. ಹಾಗಾಗಿ ಸದ್ಯಕ್ಕೆ ಮಳೆಗೆ ಸಿಕ್ಕಾಕೊಳ್ಳಿಲ್ಲ ನಾವು. ಮಡಿಕೇರಿವರೆಗೂ ಸೋನು ಡ್ರೈವ್ ಮಾಡ್ದ. ಆಮೇಲೆ ಮಡಿಕೇರಿಯಿಂದ ಮುಂದಕ್ಕೆ ಅವ್ರ ಪಪ್ಪನೇ ಡ್ರೈವ್ ಮಾಡಿದ್ರು. ಅಂತೂ ನಾವು ಮಂಗಳೂರು ತಲುಪಿದಾಗ ರಾತ್ರಿ 7 ಗಂಟೆ ಆಗಿತ್ತು. ಮನೆಗೆ ಹೋದ ಕೂಡಲೇ ಮಗಳು ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಮೇಲೆ ಎಷ್ಟೋ ಹಾಯ್ ಅನ್ನಿಸ್ತು. ಪ್ರಯಾಣದ ಆಯಾಸ ಎಲ್ಲ ಕಡಿಮೆ ಆದಂಗೆ ಆಯಿತು. ಮಧ್ಯಾಹ್ನನೂ ಸರಿಯಾಗಿ ಊಟ ಆಗಲಿಲ್ವಲ್ಲ ಅಂತಂದ್ಬಿಟ್ಟು ಬಂದ ತಕ್ಷಣ ಮಗಳು ಚಿಕನ್ ಬಿರಿಯಾನಿ ಮಾಡಿದ್ಲು. ಅದಕ್ಕೆ ಸೊಪ್ಪೆಲ್ಲ ರೆಡಿ ಮಾಡಿಕೊಟ್ಟೆ. ಇನ್ನು ಬೆಳಿಗ್ಗೆ ಅಂತೂ ಒಂದು ತಮಾಷೆ ವಿಷಯ ನಡೀತು, ಅದೇನು ಅಂತ ಹೇಳ್ತೀನಿ ಬನ್ನಿ. ವಾಷಿಂಗ್ ಮಿಷಿನ್ ರಿಪೇರಿ ಇತ್ತಂತೆ. ಹಾಗಾಗಿ ಬೆಳಗ್ಗೆನೇ ವಾಷಿಂಗ್ ಮಿಷಿನ್ ರಿಪೇರಿ ಮಾಡೋ ಹುಡುಗ ಬಂದಿದ್ದ. ಬಟ್ಟೆ ಒಳಗಡೆ ಹಾಕಿದ್ದಾಳೆ, ನೀರು ಹಾಕಿದ್ದಾಳೆ, ಅದು ವಾಶ್ ಆಗಿದೆ, ಆದರೆ ಅದು ರಿನ್ಸ್ ಆಗ್ತಾಯಿಲ್ಲ. ಹಾಗಾಗಿ ನೀರು ಸ್ಟ್ರಕ್ ಆಗಿದೆ. 3 ದಿನದಿಂದ ನೀರು ಸ್ಟ್ರಕ್ ಆಗಿದ್ದರಿಂದ ಅದು ಅವನು ಕ್ಲೀನ್ ಮಾಡ್ತಾಯಿದ್ರೆ ಒಂಥರ ಸ್ಮೆಲ್, ಕೆಟ್ಟ ಸ್ಮೆಲ್ ಬರ್ತಾಯಿತ್ತು. ಒಂದು ಬ್ರಷ್ ತೊಗೊಂಡು ಅವನು ನೀರು ಕಟ್ಕೊಂಡಿತ್ತಲ್ಲ ಆ ಜಾಗನೆಲ್ಲ ಕ್ಲೀನ್ ಮಾಡ್ತಾ ಇದ್ದ. ನಾನು ನೋಡ್ತಾ ಇದ್ದೀನಿ, ಇದೇನು ಬ್ರಷ್ಷು ನನ್ನ ಬ್ರಷ್ ಥರ ಇದೆಯಲ್ಲ ಅಂತಂದ್ಬಿಟ್ಟು ನೋಡ್ತೀನಿ. ಹೌದು, ಅದು ನನ್ನ ಬ್ರಷೇನೆ. ನಾನು ಬೆಳಗ್ಗೆ ತಾನೇ ಬ್ರಷ್ ಮಾಡಿಬಿಟ್ಟು ಅಲ್ಲಿ ಇಟ್ಟು ಬಂದಿದ್ದೆ ಬ್ರಷ್ನ. ನನ್ನ ಮಗಳೇನು ಮಾಡಿದ್ದಾಳೆ, ಯಾವುದೋ ಹಳೆ ಬ್ರಷ್ ಇರಬೇಕು ಇದು ಅಂತ ಹೇಳಿ ಅವನಿಗೆ ಅದನ್ನು ಕ್ಲೀನ್ ಮಾಡೋಕ್ಕೆ ಕೊಟ್ಟಿದ್ದಾಳೆ. ಬ್ರಷ್ಷು ಹತ್ರಕ್ಕೆ ತೊಗೊಳೋಕೆ ಆಗ್ತಾ ಇರಲಿಲ್ಲ, ಅಷ್ಟು ಕೆಟ್ಟ ಸ್ಮೆಲ್ಲು. ಇನ್ನು ಅದ್ರಲ್ಲಿ ಬ್ರಷ್ ಮಾಡೋದು ಹೇಗೆ? ಆಮೇಲೆ ಹೊಸ ಬ್ರಷ್ ತರಿಸಿದ್ದಾಯಿತು. ಸಂಜೆ 6 ಗಂಟೆ ಆಗ್ತಾಯಿದ್ದ ಹಾಗೆ ಪಬ್ಬಸ್ಗೆ ಹೋಗೋಣ ಅಂತ ಮಕ್ಕಳು ಹಠ ಹಿಡಿದ್ರು. ಹಾಗಾಗಿ ಪಬ್ಬಸ್ಗೆ ಹೊರಟಿದ್ದೀವಿ. ಮೈಸೂರಿಂದ ಬಂದಮೇಲೆ ಇನ್ನೂ ಯಾವುದು ನೋಡಿ, ಇನ್ನೂ ಲಗೇಜ್ಗಳೆಲ್ಲ ಹಾಗಾಗೇ ಇದೆ ಬ್ಯಾಗ್ಗಳಲ್ಲಿ, ಇನ್ನೂ ಯಾವುದೂ ತೆಗೆದಿಟ್ಟಿಲ್ಲ. ಪಾಪ ಅವಳಿಗೆ ನೆನ್ನೆ ಬಂದಾಗಲಿಂದನೂ ಕೆಲಸನೇ ಆಗ್ತಾಯಿದೆ. ಬಟ್ಟೆ ವಾಶ್ ಮಾಡೋದು ಮತ್ತು ವಾಷಿಂಗ್ ಮಿಷಿನ್ ರಿಪೇರಿ ಇತ್ತಲ್ಲ ಅದನ್ನು ಮಾಡಿಸ್ತಾ ಇದ್ಲು ನಿಂತ್ಕೊಂಡು. ಮತ್ತು ಅಡುಗೆ, ಊಟ, ತಿಂಡಿ, ನಾಷ್ಟ ಮತ್ತು ಪಾತ್ರೆ ತೊಳೆಯೋದು ಕೆಲಸದವಳನ್ನ ಬಿಡಿಸ್ಬಿಟ್ಟಿದ್ದಾಳೆ, ನಾನೇ ಮಾಡ್ಕೊಳ್ತೀನಿ ಅಂತಂದ್ಬಿಟ್ಟು. ಹಾಗಾಗಿ ಅವಳಿಗೆ ಕೆಲಸ ಜಾಸ್ತಿ. ಸಾಮಾನ್ಯವಾಗಿ ಈ ಹೊರಗಡೆಯಿಂದ ಅಂದರೆ ನಾವು ಮೈಸೂರು ಬೆಂಗಳೂರಿಂದ ಯಾರೇ ಬಂದ್ರೂ ಪಬ್ಬಸ್ಗೆ ಹೋಗದೆ ಹೋಗೋರು ಇಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ಅದು ಅಷ್ಟು ಫೇಮಸ್ ಆದ ಸ್ಥಳ. ಒಳ್ಳೊಳ್ಳೆ ಐಸ್ ಕ್ರೀಮ್ಗಳು ಸಿಗುತ್ತೆ, ತುಂಬ ರುಚಿಯಾದ, ತುಂಬ ಟೇಸ್ಟಿಯಾದ ಐಸ್ ಕ್ರೀಮ್ಗಳು ಸಿಗುತ್ತೆ. ಹಾಗಾಗಿ ಈಗ ಮಕ್ಕಳು ಪಬ್ಬಸ್ಗೆ ಹೋಗಿ ಬರೋಣ ಅಂತಂದ್ಬಿಟ್ಟು ಹೊರಡಿಸಿದ್ದಾರೆ. ಹಾಗಾಗಿ ಪಬ್ಬಸ್ಗೆ ಹೋಗ್ತಾ ಇದ್ದೀವಿ. ಈಗ ಪಬ್ಬಸ್ಗೆ ಹೋಗೋಕ್ಕೆ ಹೊರಟಿದ್ದೀವಿ.
ನಾವು ಮೊದಲು ಇಲ್ಲಿ ಮಂಗಳೂರಿನಲ್ಲೇ ಇದ್ದಾಗಲೂ ಕೂಡ ನಾವು ಕೊನೆ ಪಕ್ಷ ತಿಂಗಳಿಗೊಂದು ಸಲ ಆದರೂ ನಾವು ಪಬ್ಬಾಸ್ಗೆ ಹೋಗಿ ಬರ್ತಾಯಿದ್ವಿ. ಒಂದು ಬೇಜಾರೇನು ಅಂದರೆ ಪಬ್ಬಾಸ್ಗೆ ಹೋದರೆ ಅಲ್ಲಿ ಟೋಕನ್ ತೊಗೊಂಡು ನಿಂತ್ಕೋಬೇಕು, ಕಾಯಬೇಕಾಗುತ್ತೆ. ಸುಮಾರು ಒಂದೊಂದು ಸಲ ಅಂತೂ ಅರ್ಧ ಮುಕ್ಕಾಲು ಗಂಟೆ ಕಾಯಬೇಕಾಗುತ್ತೆ, ಅಷ್ಟು ಜನ ಇರ್ತಾರೆ ಯಾವಾಗ್ಲೂ. ಹಾಗಾಗಿ ಒಂದೊಂದು ಸಲ ಬೇಜಾರಾಗ್ತಾಯಿತ್ತು, ಅಯ್ಯೋ ಹೋಗಪ್ಪ ಯಾರು ಕಾಯ್ಕೊಂಡು ನಿಂತ್ಕೊಳ್ತಾರೆ ಅಲ್ಲಿ ಅಂತ. ಈಗೇನಿಲ್ಲ, ಈಗ ಭಾರತ್ ಮಾಲಲ್ಲೂ ಒಂದು ಪಬ್ಬಾಸ್ ಮಾಡಿದ್ದಾರೆ, ಹಾಗಾಗಿ ಈಗ ಅಲ್ಲಿ ಬೇಕಾದರೂ ಹೋಗ್ಬೋದು. ಈ ರೋಡಲ್ಲಿ ಹೋಗ್ತಾ ಇದ್ದರೆ ನನಗೆ ಹಳೆಯ ನೆನಪುಗಳೆಲ್ಲ ಬರುತ್ತೆ. ಏಕೆಂದರೆ ನಾವು ಇಲ್ಲಿ 13-14 ವರ್ಷ ಇದ್ವಲ್ಲ, ಇದೇ ಗಿರಿಯಾಸಲ್ಲಿ ವಾಷಿಂಗ್ ಮಿಷಿನ್ ತೊಗೊಂಡಿದ್ವಿ. ಅದು ಸುಮಾರು ನಾವು ಮೈಸೂರಿಗೆ ಬಂದ ಮೇಲೂ ನಾವು ಅದನ್ನೇ ಇಟ್ಕೊಂಡಿದ್ವಿ. ಮತ್ತು ಇದು ನೋಡಿ ಭಾರತ್ ಬಿ ಡಿ ವರ್ಕ್ಸ್ ಅಂತ, ಇದು ತುಂಬ ವರ್ಷ ಹಳೆಯದು ಅನಿಸುತ್ತೆ, ಆಗಿಂದನೂ ಇತ್ತು ಇದು. ಮಂಗಳೂರಿನಲ್ಲಿ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಹೆಂಗಸರು ಮನೆಗಳಲ್ಲಿ ಇರ್ತಾರಲ್ಲ, ಅವರು ಬೀಡಿ ಕಟ್ಟೋದು ಒಂದು ಕಾಯಕ. ಇಲ್ಲಿ ಅವ್ರಿಗೆ ಸಾಮಾನ್ಯವಾಗಿ ಎಲ್ಲ ಕಡೆನೂ ಹಳ್ಳಿಗಳಲ್ಲಿ ಬೀಡಿ ಕಟ್ತಾಯಿದ್ರು ಹೆಂಗಸರು. ತುಂಬ ಟ್ರಾಫಿಕ್ ಇತ್ತು, ಅಂತೂ ಕೊನೆಗೆ ಭಾರತ್ ಮಾಲ್ ತಲುಪಿದ್ವಿ. ಅಲ್ಲಿ ಬಂದ ಮೇಲೆ ನಾವು ಮಂಗಳೂರಿನಲ್ಲೇ ಸುಮಾರು ಇನ್ನೂ ಒಂದು ನನ್ನ ಅಂದಾಜು ಒಂದು 3-4 ಕಡೆ ಐಡಿಯಲ್ಸ್ ಇರ್ಬೋದು. ಆದರೆ ನಮಗೆ ಈ ಪಬ್ಬಾಸ್ಗಳಲ್ಲಿ ಬಂದು ತಿಂದ್ರೇ ಒಂಥರ ಸಮಾಧಾನ, ಏನು ಇಲ್ಲೇ ಚೆನ್ನಾಗಿದೆ ಅಂತ ನಮ್ಮ ಮೈಂಡಲ್ಲಿ ಕೂತ್ಬಿಟ್ಟಿದೆ. ಹಾಗಾಗಿ ಈ ಪಬ್ಬಾಸು ಅಥವಾ ಭಾರತ್ ಮಾಲ್ ಅಥವಾ ಲೇಡಿ ಹಿಲ್ ಹತ್ರ ಅಲ್ಲೇ ನಾವು ತಿಂದು ಅಭ್ಯಾಸ ನಮಗೆ. ನಾವು ಬಂದಾಗ ಕೆಳಗಡೆ ಎಲ್ಲ ಟೇಬಲ್ಗಳೆಲ್ಲ ಫುಲ್ಲಾಗಿಬಿಟ್ಟಿತ್ತು, ಹಾಗಾಗಿ ನಾವು ಮೇಲ್ಗಡೆ ಹೋದ್ವಿ. ಇದು ತುಂಬ ಸೆಕೆ ಪ್ರದೇಶ ಅಲ್ವಾ, ಹೇಳಿ ಕೇಳಿ ಮಂಗಳೂರು ಸೆಕೆ ಪ್ರದೇಶ. ಎಷ್ಟೇ ಮಳೆ ಸುರಿತಾ ಇದ್ರೂ ಸೆಕೆ ಅಂದರೆ ಸೆಕೆ ಆಗ್ತಾ ಇರುತ್ತೆ ಇಲ್ಲಿ. ಹಾಗಾಗಿ ಪಬ್ಬಾಸ್ನಲ್ಲಿ ಸಾಮಾನ್ಯವಾಗಿ ಯಾವಾಗ್ಲೂ ಫುಲ್ ಇರುತ್ತೆ ಟೇಬಲ್ಗಳು. ಸೆಕೆ ಇರೋದಕ್ಕೋಸ್ಕರ ತಂಪಾಗಿ ಐಸ್ ಕ್ರೀಮ್ ತಿನ್ನೋಕೆ ಬರ್ತಾರೆ ಅಂತ ಅಲ್ಲ, ಇಲ್ಲಿ ಟೇಸ್ಟು ಹಾಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಮಂಗಳೂರಿಗೆ ಬಂದಾಗ ಖಂಡಿತ ಇಲ್ಲಿ ಒಂದು ಸಲ ಟ್ರೈ ಮಾಡಿ ಬಂದು. ಅಷ್ಟರಲ್ಲೇ ಸಮ್ಮು ಮುನ್ಸ್ಕೊಂಡ್ಳು. ಯಾಕೆ ಮುನ್ಸ್ಕೊಂಡ್ಳು ಅಂತಂದ್ಬಿಟ್ಟು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಇವತ್ತು ಶ್ವೇತನ್ ಬರ್ತ್ಡೇ, ಫೋನ್ ಮಾಡಿ ಇಲ್ಲಿಂದನೇ ವಿಶ್ ಮಾಡಿದ್ವಿ. ಹ್ಯಾಪಿ ಬರ್ಡೇ ಮಗಳೇ. ಮುಂದಿನ ವೀಡಿಯೋಗಳಲ್ಲಿ ಕದ್ರಿ ದೇವಸ್ಥಾನ, ಕುದ್ರೋಳಿ ದೇವಸ್ಥಾನ, ಮತ್ತು ಸಾಧ್ಯವಾದರೆ ಮಂಗಳಾದೇವಿ ದೇವಸ್ಥಾನ ಮತ್ತು ನಾವಿದ್ದ ಜಾಗ ಎಲ್ಲವನ್ನೂ ತೋರಿಸ್ತೀನಿ. ಹಾಗಿದ್ರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.